ಸಭೆಗೆ ಬಂದ ಮಹನೀಯರಿಗೆ ಸ್ವಾಗತ ಕೋರುವೆವು. ನಾವು ಒಂದೇ ಬಳ್ಳಿಯಲ್ಲಿ ಶಿಕ್ಷಕರ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ರೋಹಿತ್ ಹೊಸ್ಕಾಡ್ ರೀತನು ಮತ್ತೊಂದು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕೆಂದು. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನ ಏನ್ ಹೇಳ್ಬೇಕಂತಂದ್ರ, 8ನೇ ತರಗತಿಯಲ್ಲಿ ಒಂದು ಪೌರಾಣಿಕ ಕಥೆ ಇದೆ, ಯಶೋಧರೆ ಅಂತ. ಅದ್ರಲ್ಲಿ ಏನಂತಂದ್ರ, ಯಶೋಧರೆ ನಾಟಕ ಪೂರ್ವಕ್ಕಿಂತಲೂ ಅದು ಯಾಕಾಯ್ತು ಅನ್ನೋದನ್ನ ಸ್ವಲ್ಪ ಅದ್ರ ಇತಿಹಾಸನ ಹೇಳ್ತೀನಿ. ಅಂದ್ರ ಹಿಂದೆ ಏನಪ್ಪ ಅಂತಂದ್ರ, ಈ ಗೌತಮ್ ಬುದ್ಧನ ತಂದೆ ತಾಯಿ ಯಾರಪ್ಪ ಅಂತಂದ್ರ ಸುದ್ದೋಧನ ಮತ್ತು ಮಾಯಾದೇವಿ ಮತ್ತು ಸುದ್ದೋಧನ ಇರ್ತಾರ. ಇವ್ರೇನಪ್ಪ ಅಂತಂದ್ರ ಶಾಕ್ಯ ಕುಟುಂಬಕ್ಕೆ ಒಂದು ಪಂಥಕ್ಕೆ ಸೇರಿದವರು ಇರ್ತಾರೆ, ಸಾಮ್ರಾಜ್ಯಕ್ಕೆ. ಆ ಸಂದರ್ಭದಲ್ಲಿ ಏನಾಗ್ತದ, ಮಾಯಾದೇವಿಗೆ ಒಂದು ಗಂಡು ಮಗುವಿನ ಜನ್ಮ ಆಗ್ತದ. ಮಾಯಾದೇವಿಗೆ ಗಂಡು ಮಗುವಿನ ಜನ್ಮ ಆಗ್ತದ. ಜನನ ಆಗಿ ಕೇವಲ 7 ದಿನಗಳಲ್ಲಿ ರಕ್ತಸ್ರಾವದಿಂದ ಮಾಯಾ ಸಮಯದೊಳಗ ಪ್ರಜಾಪತಿ ಗೌತಮಿ ಅಂದ್ರೆ ಮಾಯಾದೇವಿಯ ಸಹೋದರಿ ಪ್ರಜಾಪತಿ ಗೌತಮಿಯ ಒಂದು ಪಾಲನೆ ಪೋಷಣೆಯಲ್ಲಿ ಸಿದ್ಧಾರ್ಥ ಬೆಳೆದಂತ ಸಮಯದೊಳಗ ಮುಂದೆ ಸಿದ್ಧಾರ್ಥ ಬೆಳೆದಂಗ ನಾಮಕರಣ ಮಾಡ್ಬೇಕಲ್ಲ, ನಿಮ್ಗೆಲ್ಲ ನಾಮಕರಣ ಮಾಡಿರ್ತಾರಲ್ಲ, ಹೆಸರು ಇಟ್ಟಿರ್ತಾರಲ್ಲ. ಆ ಸಮಯದೊಳಗ ಸಿದ್ಧಾರ್ಥನಿಗೂ ಕೂಡ ಒಂದು ನಾಮಕರಣ ಏರ್ಪಾಟ್ ಮಾಡಿರ್ತಾರ. ಆ ಈ ಆಸ್ಥಾನದಲ್ಲಿ ಪಟದ ಅಡಿಗೆ ತಲೆ ಇಟ್ಟು ದುಃಖಿಸುವಳು. ರಾಹುಲನು ಹೂಗಳನ್ನು ತೆಗೆದು ಪೀಠದ ಮೇಲೆ ಹಾಕುವನು. ತಾಯ ಹೆರಳಿಗೆ ಒಂದು ಹೂವನ್ನಿಟ್ಟು ಸೊಗಸನ್ನು ನೋಡುವನು. ಅದೇ ವೇಳೆಗೆ ರಾಜನು ಅಂಬಿಕೆಯೂ ಬರುವರು. ರಾಜ: ಅಮ್ಮಾಜಿ ಬಂದಿಹೇನು? ಯಶೋಧರೆ: ಎದ್ದು ಬಂದು ನಮಸ್ಕರಿಸಿ ಪೀಠವನ್ನು ಕೊಳಬೇಕು. ನಾನು ಬಹುದಿನದಿಂದ ನಿಮ್ಮ ಬೇಡುತ್ತಲಿದ್ದೆ. ಸೋದರಿಯ ಸುತೆಯೆಂದು ಎಳೆತನದಲ್ಲೇ ನನ್ನ ಕರೆ ತಂದಿರಿ, ಸಾಕಿ ಸಲುಹಿದಿರಿ, ಸೊಸೆಯಾಗಿ ಮನೆಗೆ ಹೋಗಿಸಿದಿರಿ, ಬಾಳುವೆನುದ್ಧರಿಸಿದಿರಿ. ಕನಸಿರಲಿ ಎನಿಸಲಾಗದ ಸೌಖ್ಯಗಳ ನಾನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿ ಸುಖಿಸಿದೆನು. ರಾಜ: ನನ್ನ ಅರಮನೆಯಲ್ಲಿ? ಯಶೋಧರೆ: ನಮ್ಮ ಅರಮನೆಯಲ್ಲಿ ನಿಮ್ಮ ಐಶ್ವರ್ಯದಲ್ಲಿ ಕನಮಾತ್ರವನ್ನು ನನಗೆ ಇಲ್ಲವೆನ್ನದೆ ನನ್ನ ಪರಿಪಾಲಿಸಿದಿರಿ. ಪತಿಯನ್ನಿತ್ತರಿ ಬಾಲದೇವರಾಗಿರಲೆಂದು ಪತಿಯನ್ನಿನ್ನೊಮ್ಮೆ ನೀಡಿರಿ, ನನ್ನ ರಕ್ಷಿಸಿರಿ. ರಾಜ: ಏನ ಮಾಡೆಂದು ಕೇಳುವೆ? ಯಶೋಧರೆ: ನಮ್ಮ ಅಣ್ಣಾಜಿ ತಂದೆಯನ್ನು ಕರೆತರಲು ಹೋಗುವೆನು ಎನ್ನಲಾಗಿ ನೀವು ಒಪ್ಪಿದಿರಂತೆ. ನಾನು ನಿಮ್ಮನ್ನು ಮೊದಲೇ ಬೇಡಿಕೊಂಡಿದ್ದೆ. ನಾನವರೆಡೆಗೆ ಹೋಗುವೆನು, ಇವನನ್ನಿಲ್ಲಿಯೇ ನಿಲ್ಲಿಸಿಕೊಳ್ಳಿ. ರಾಜ: ಅಮ್ಮಾಜಿ, ಬಾಲಕನು ತಂದೆಯನ್ನು ಕರೆತರದೆಂದೆನಲು ಕೇವಲ ವಿನೋದದಲ್ಲಿ ಆಗಬಹುದೆಂದೆನು. ನಮ್ಮ ಕೂವರನ್ನು ಕರೆತರಬೇಕು ಎನ್ನಲಾಗಿ ಹೋಗಬೇಕಿಲ್ಲವೇ? ಎಳೆಯನನ್ನು ಕಳುಹುವರೇ? ರಾಹುಲ: ಏನು ತಾತ, ಮುನ್ನ ಹೋಗಬಹುದೆಂದವರು ಈಗ ಉಂಟೆ ಎಂದು ಹೇಳುವಿರಿ? ದೊಡ್ಡವರು ನನಗೊಂದು ಮಾತನಾಡುತ್ತಾ ತಾಯಿ ಕೇಳಿದರೆ ಬೇರೊಂದು ಮಾತ ಹೇಳುವಿರು. ನಾ ಹೋಗುವೆನು. ಅಮ್ಮ ಇಂದಳುತ್ತಲಿದ್ದರು ಅನ್ನ ಬಾರದಿರಿ ಅಳುತ್ತಲೇ ಇರುವರು. ನಾ ಹೋಗಿ ಕರುತರುವೆನು. ಯಶೋಧರೆ: ಕೇಳಿದಿರ ಹಸುಳೆಯಾಡುವ ಮಾತ? ನನಗೋ ನಿನ್ನೆ ನೋಡಿದ ಒಂದು ಕನಸು ಮನವು ತುಡುಕಿ ಉಸಿರಿಂದ ಉಸಿರು ಕಳವಾಗಿ ಚೇತನವೆಲ್ಲ ಬೆಂಡಾಗಿ ಹೋಗುವುದು, ಒಣಗಿ ತರಗಾಗುವುದು. ರಾಜ: ಹೌದು, ಅಂಬಿಕೆ ಕನಸ ಮಾತ ಹೇಳಿದಳನಗೆ. ನಿಜದಿಂದ ಬಂದಿರುವನು ಸಾಕಾಗಿರಲು ಕನಸೊಂದು ಬೇರೆ ನಿನ್ನನ್ನು ಹಿಂಸೆ ಪಡಿಸುತ್ತಿದೆಯೇ? ಯಶೋಧರೆ: ಇಂದು ಇರುಳಾಗುವುದು, ಇನ್ನೇನ ಮಾಡುವ? ನಿದ್ದೆಯಲ್ಲಿ ಮುಳುಗಲಿನ್ನಾವ ಕನಸಿನ ಮೊಸಳೆ ಹಿಡಿಯುವುದೋ ಇನ್ನೇನಿತು ತೊಳಲಬೇಕು ಎಂದು ಚೇತನಗಳೆಲ್ಲ ಭೀತಿಯಲ್ಲಿ ಕಲಕಿಯವ. ನನ್ನನ್ನು ಧರಿಸಬೇಕು. ಮಂಡಿ ಊರಿ ನಮಸ್ಕರಿಸುವಳು. ರಾಜ: ಏಳು ಅಮ್ಮಾಜಿ, ನಿನ್ನ ದುಃಖವ ನಾನು ಕಾಣಿನಿ. ಏಳಮ್ಮ. ಯಶೋಧರೆ ಎದ್ದು ಕುಳಿತುವಳು. ನೀ ಬಲ್ಲೆಯಲ್ತೆ ನಿನ್ನಾನ್ಮ ಸನ್ಯಾಸವನ್ನು ಸ್ವೀಕರಿಸುವನು ಎಂದು ನೀ ಹೋಗಿ ಆತನನ್ನು ನೋಡುವುದು ಸರಿಯಪ್ಪುವುದೇ? ಯಶೋಧರೆ: ಹೋಗಿ ಕೇಳುವೆನು. ರಾಜ: ಸನ್ಯಾಸಿಯಾದವನು ಸತಿಯ ನೋಡುವ ಮಾತು ಸಂಪ್ರದಾಯಕ್ಕೆ ವಿರೋಧ. ಯಶೋಧರೆ: ಪೂರ್ವದಲ್ಲಿ ಗಾರ್ಗಿ ಸನ್ಯಾಸದಲ್ಲಿ ತನ್ನ ಪತಿಯೊಡನೆ ಕಾನನಕ್ಕೆ ತೆರಳಿದಳು ಎಂದು ಕೇಳಿಯೇನು. ನಾನಂತೆಯೇ ಸನ್ಯಾಸವನ್ನು ಕೊಂಡು ಪತಿಯೆಡೆಗೆ ಸಾರಿದರೆ? ರಾಜ: ಈಗ ನೀನೀಹ ರೀತಿ ಸನ್ಯಾಸವಲ್ಲವೇ? ಯಶೋಧರೆ:
ಆನ್ಮ ಸನ್ಯಾಸಿಯಾಗಿರ ಎಂಬುವನು ನಿನ್ನವ ಸಾಧನೆಯ ವೇಷವಿದು. ಇಂದು ನಿಜದಲ್ಲಿ ನಾನು ಸನ್ಯಾಸವನ್ನು ಕೊಂಡು ಪತಿಯೆಡೆಗೆ ಸಾರಿದರೆ ರಾಜ, ಪತಿಯಡಿಗೆ ಸಾರುವರೆ ಸನ್ಯಾಸವನ್ನು ಕೊಳ್ಳಲು ಅದನ್ನು ಸನ್ಯಾಸವೆನ್ನುವುದೆಂತು ಅಮ್ಮಾಜಿ? ಯಶೋಧರೆ, ನನಗೆ ಕವಿದಿರುವ ಮಂಕನ್ನು ನನಗೆ ನಗೆ ಬರುತ್ತಲಿದೆ, ಅಂತೆ ಅಳು ಬರುತ್ತಲಿದೆ. ಇನ್ನು ಏನು ಮಾಡುವುದೋ ತೋರದು. ಎಂತೂ ನಡೆಯಲಿ, ನೀವೇ ಅಪ್ಪನೆ ಮಾಡಿ ಅದರಂತೆ ನಡುವೇನು. ರಾಜ, ಕುವರನಿಗೆ ಹೇಳಿ ಕಳುಹಿಸುವ, ಅವನಿಷ್ಟವನ್ನು ತಿಳಿದು ಅದರಂತೆ ನಡೆಯುವ. ಯಶೋಧರೆ, ಆಗಬಹುದು. ಇಂದೇ ಬೇಗನು ಕಳುಹಿ. ರಾಜ, ಕಳುಹುವೇನು, ಯಾರಲ್ಲಿ? ರಾಹುಲ, ತಾತ, ಅಣ್ಣನ ನೋಡೆ ಯಾರನ್ನು ಕಳುಹುವೀರಾ? ನಾ ಹೋಗಿ ಬರುವೆ, ನನ್ನನ್ನು ಕಳುಹಿ. ಯಶೋಧರೆ, ಅಣ್ಣಯ್ಯ, ಮೊದಲ ಬೇಹಿನ ಜನರು ಹೋಗಿ ಅವರಿಚ್ಛೆಯನ್ನು ತಿಳಿದು ಮರಳಲಿ. ರಾಹುಲ, ಮತ್ತೆ ಹೋಗುವುದಂತೆ? ಮತ್ತೆ ನಾನೀಗಲೇ ಹೋಗಬೇಕು. ನಿಮಗೇನು ಅಣ್ಣನನ್ನು ನೋಡಬೇಕೆಂದಾಸೆ ಅಷ್ಟು ಬಲವಾಗಿಲ್ಲ. ನಾನವರ ನೋಡಿಲ್ಲ, ಇನ್ನೆಷ್ಟು ದಿನಕ್ಕೆ ನೋಡುವುದು? ಅಮ್ಮಾಜಿ, ನಿನಗೆ ಭಯ ಬೇಡಮ್ಮ, ನಾ ಮರಳಿ ಬಯೇನಮ್ಮ, ನಿಜವಾಗಿಯೂ ಬಯೇನು. ಅಲ್ಲಿಯೇ ನಿಲ್ಲೆನಮ್ಮ, ನನ್ನ ಕಳುಹಿಸಮ್ಮ, ಅವರ ನಾ ಕರುತರುವೆನು. ತಾತ, ನನ್ನನ್ನು ಕಳುಹಿ, ನಾ ಮರಳಿ ಬರುವೆನು. ಅಣ್ಣನ ನೋಡಬೇಕೆಂದು, ಅವರನ್ನಿದ್ದು ಮಾತನಾಡಬೇಕೆಂದು ನನಗೆ ಬಹು ಆಸೆ ಇದೆ. ರಾಜ, ಇರಲಿ, ಸುಮ್ಮನಿರನ್ನ. ಯಶೋಧರೆ, ಕನಸು ನಿಜವಾಯಿತು. ಕನಸಿನಲ್ಲಿ ಕಂಡ ಹುಲಿ ನಿಜದೊಳಿದುರೆಗೆ ಬಂದು ಕೊಡು ನಿನ್ನ ಜೀವವನ್ನು ಎಂದು ಕೇಳುತ್ತಲೇ ಹೋದು. ರಾಹುಲ, ಅಮ್ಮಾಜಿ, ನಾನು ಬರುವೆನೋ ಇಲ್ಲವೋ ಎಂದು ನಿನಗೆ ಭಯವಿರುವುದಾಗಿ ನನ್ನ ಜೊತೆಯಲ್ಲಿ ನಮ್ಮ ಅಂಬಿಕೆಯ ಕಳುವಮ್ಮ. ನಾವಿಬ್ಬರು ಹೋಗಿ ಅಣ್ಣನನ್ನು ಕರೆದವಮ್ಮ, ಒಪ್ಪಮ್ಮ. ರಾಜ, ಅಂಬಿಕೆ, ಸ್ವಾಮಿ. ರಾಜ, ಬಾಲನಾಡಿದ ಮಾತ ಕೇಳಿದೆಯೇ? ಏನಂಬೆ? ಅಂಬಿಕೆ, ಕೇಳಿದೆ ಅಮ್ಮಾಜಿ. ಭಯಪಡುತ್ತಲಿಹರು ತಾವರಿಯ ದೇಹದೇನುಂಟು? ರಾಜ, ಅಮ್ಮಾಜಿ, ಏನೆಂಬೆ? ಅಂಬಿಕೆಯ ಜೊತೆಯಲ್ಲಿ ರಾಹುಲನ್ನ ಕಳುಹಿಸಲು ಧೈರ್ಯವಾಗಿರಬಹುದು, ಏನ ಹೇಳುವೆ? ಯಶೋಧರೆ, ನನಗೆ ಯಾವುದೂ ತೋಚದಿದೆ. ಅವರು ನೋಡುವ ಪುಣ್ಯ ನನ್ನ ಈ ಕಣ್ಗಳಿಗೆ ಇರುವುದೋ ಇಲ್ಲವೋ ನಾನರಿಯೇ. ಬಾಲಕನು ತನ್ನ ತಂದೆಯ ನೋಡಬೇಕೆಂದು ಆಶಿಸಲು ಬೇಡವೆನ್ನುವುದು ಸರಿಯೇ ಎಂದು ಆಂತರ್ಯ ಸಂದೇಹದೊಳಗುವುದು. ಕಳುಹುವುದು ಸರಿಯೆಂದು ನಿಮಗೆ ತೋರಿದರೆ ಕಳುಹಿರಿ, ಬೇಡವೇನೆ ನಾನು? ರಾಹುಲ, ಅಮ್ಮ, ಎಷ್ಟು ಒಳ್ಳೆಯವಳಮ್ಮ ನೀನು. ಅಂಬಿಕೆ, ನಡೆ, ಹೋಗಿ ಅಣ್ಣನನ್ನು ಕರೆತರುವ. ತಾತ, ನಾ ಹೋಗಿ ಬರಲೇ? ಅಮ್ಮಾಜಿ, ನಾವು ಹೋಗಿ ಬರಬೇನಮ್ಮ. ಯಶೋಧರೆ, ಆಹಾ, ಏನು ಉತ್ಸಾಹವಿದು. ಅಪ್ಪಾಜಿ, ಹೋಗಿ ಬಾ. ಅಣ್ಣಯ್ಯ, ನನ್ನ ಮರೆಯದಿರನ್ನ. ನಿಮ್ಮನ್ನ ನಮ್ಮ ಮರೆತರು ನನ್ನ ಬದುಕೆಲ್ಲ ಬಯಲಾಯಿತು. ಅವರು ಬಿಟ್ಟಂತೆ ನಿನ್ನನ್ನು ಕೈ ಬಿಡಬೇಡ. ಹೋಗಿ ಬಾ. ಅಂಬಿಕೆ ಜೊತೆ ಹೇಳುವರು, ನನ್ನ ಮರೆಯದಿರು. ಅಂಬಿಕೆ, ನನ್ನಾನೇ ಮರೆಯುವೆನೆ ತಾಯಿ. ಯಶೋಧರೆ, ಮರೆತರೂ ತಪ್ಪಲ್ಲ, ಅದನ್ನು ನನ್ನ ವಿಧಿಯಂಬೆ. ರಾಜ, ನಿನ್ನ ವಿಧಿ ಕೆಟ್ಟದೆಂದೆನಿಸಿದರು ಅಮ್ಮಾಜಿ. ನಿನ್ನರಸನೀಗ ಲೋಕಕ್ಕೆ ಪೂಜನೆನಿಸಿಹನು. ರಾಜವಾಳುವುದೆಂಬ ಕಿರಿಯ ಹಿರಿಮೆಯೇನು, ಜಗದ ಜೀವಗಳ ಉದ್ಧರಿಪ ಹಿರಿಮೆಯೇನು. ಅಳವಟ್ಟು ರಾಜಾಧಿರಾಜ ವೃಂದಗಳಿಂದ ಓಲೈಸಿಕೊಳ್ಳುತ್ತಾ ಚಕ್ರಾಧಿಪತಿಯಂತೆ ನಿಂದಿಯನು. ಏಕೆ ಚಿಂತಿಸುವೆ? ಈ ಬಾಲಕನು ನಿನ್ನ ಈ 10 ವರ್ಷದ ತಪವೇ ಮೇಯವೆತ್ತು. ನಿನ್ನಾನ್ಮನನ್ನು ಕರೆಯ ಹೊರಟಿಹನು. ವಿಧಿಯರಿತು ನಡೆವ ಹವನದಲ್ಲಿ ಉದ್ಗಾತೃಗಳು ಸ್ವರ ಹಿಡಿದು ಸೊಗಸಾಗಿ ನುಡಿದ ಶಕ್ತಿಯ ಮಂತ್ರ ದೇವರನ್ನು ತರುವಂತೆ ನಮ್ಮ ಈ ಬಾಲಕನು ನಮ್ಮ ಸಿದ್ಧಾರ್ಥನನ್ನು ಬಿಡದೆ ತಂದೇ ತಹನು. ಬಾನನ್ನ ಅಣ್ಣಯ್ಯ, ತಾಯಿ ಗಭಿವಂದಿಸು. ಬಹು ಹಿರಿಯ ಜೀವವಯ್ಯ ನಿನ್ನ ತಾಯಿಯದು. ಬಹು ಹಿರಿಯ ತಪ ಪುಣ್ಯ ಬೀಳ್ಕೊಳ್ಳುವ ಮೊದಲಲ್ಲಿ ಹರಕೆಯನ್ನು ಕೊಳ್ಳು. ಇಲ್ಲಿ ಬಾ, ಒಮ್ಮೆ ವಂದಿಸು. ತಾಯಿ ತಂದೆಗಳ ಪುಣ್ಯ ನಿನ್ನಲ್ಲಿ ಫಲಿಸಲಿ. ಸಿದ್ಧಾರ್ಥನನ್ನು ಕರೆದುತಹ ಕಾರ್ಯದಲ್ಲಿ ನೀನು ಸಿದ್ಧಾರ್ಥನಪ್ಪನಂತೆ ದೇವರು ಕಳಿಸಲಿ. ರಾಹುಲನ್ನು ಇವರಿಗೆ ನೇಮಿಸುವನು. ಶಿಕ್ಷಣ 9ನೇ ತರಗತಿ ವಿದ್ಯಾರ್ಥಿ ಕಲಾವಿದರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳು. ಅವರ ಅದ್ಭುತ ಸಾಧನೆಗೆ ಜೋರಾಗಿ ಚಪ್ಪಾಳೆ ತಟ್ಟೋಣ. ಈ ನಾಟಕದ ಕುರಿತು ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕೆಂದು ಎಮ್ಮೆ ಹಿರೇಮಠ ಗುರುಗಳಲ್ಲಿ ಕೇಳಿಕೊಳ್ಳುತ್ತೇನೆ. ಜೊತೆಗೆ ವಿದ್ಯಾರ್ಥಿಗಳಿರುವಂತ ಅನೇಕ ಪ್ರತಿಭೆಗಳನ್ನ ನಾವೇನ್ ಮಾಡತ್ತಪ್ಪ ಅಂದ್ರೆ ಹೊರಗೆ ಹಾಕತ್ತೀವಿ. ಇವತ್ತು ನಾಟಕರು ಆನಂದ್ ಸರ್ ಕೇಳಿ ಸರ್, ನಾ ಹೇಳ್ತಕ್ಕ ಒಂದು ಯಶೋಧರೆ ಪಾಠ ಐತಿ ಸರ್, ಅದನ್ನ ಹೇಳ್ತೀನಿ, ಅದನ್ನ ನಾಟಕ ಮಾಡಿಸಿ ಸರ್ ಅತನ. ಯಾಕಂದ್ರ ಇವತ್ತು ನಮ್ಮ ಶಾಲೆಯಲ್ಲಿ ಅತಿ ಸರಳ ರೀತಿಯಿಂದ ಈ ನಮ್ಮ ಪಾಠಗಳಲ್ಲಿ
ಇರುವಂಥ ಹಾಡುಗಳಿಂದ ಆಧಾರಿತವಾದಂಥ ನಾಟಕಗಳನ್ನು ಇಲ್ಲಿ ನಮಗೇನು ಗೊತ್ತಾಯ್ತಪ್ಪ ಅಂತಂದರೆ ವಿದ್ಯಾರ್ಥಿಗಳು ಕಂಠಪಾಠವನ್ನು ಮಾಡೋದು ಬಿಟ್ಟ ತಿಳ್ಕೋಬೇಕು ವಿಷಯಗಳಂತೇಳಿ ಇಲ್ಲಿ ನಾವು ಅಭಿನಯಗಳ ಮೂಲಕ ಡಿಸ್ಕಸ್ ಮಾಡೋದ್ರಿಂದ ಆ ವಿಷಯ ಏನು ಹೆಚ್ಚು ಅರ್ಥ ಆತಿ. ಆಮೇಲೆ ನಾವು ಸ್ಟೇಜ್ ಮೇಲೆ ಬರೋದ್ರಿಂದ ನಮಗೇನಪ್ಪ ಅಂತಂದ್ರೆ ನಮ್ಮಲ್ಲಿರುವಂಥ ಧೈರ್ಯ ಹೆಚ್ಚಾಗುತ್ತೆ. ಸರಳ ರೀತಿಯಿಂದ ಅವರು ಅಭಿನಯ ಮಾಡಿದಾರೋ ಆ ವಿದ್ಯಾರ್ಥಿಗಳಿಗೆ ಮಾಡಿಸಿರುವಂಥ ಗುರುಗಳಿಗೆ ನಾನು ನನ್ನ ಸಮಿತಿ ಪರವಾಗಿ ತುಂಬ ಅಭಿನಂದನೆ ಅರ್ಪಿಸ್ತಾ ಇದ್ದೇನೆ. ನಾನು ಅದೇ ರೀತಿಯಾಗಿ ಆ ವಿದ್ಯಾರ್ಥಿಗಳು ಯಥಾವತ್ತಾಗಿ ತಮ್ಮ ಅಭಿನಯವನ್ನು ಅಭಿನಯಿಸಿದ್ದಕ್ಕಾಗಿ ಅವರಿಗೆ ನಾವೆಲ್ಲ ಸಿಬ್ಬಂದಿ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿ ಪರವಾಗಿ ಹಾಗೂ ಪಾಲಕರ ಪರವಾಗಿ ತುಂಬ ಅಭಿನಂದನೆ ಅರ್ಪಿಸ್ತಾ ಇದ್ದೀವಿ. ಹುಟ್ಟಿದ ಸೂರ್ಯ ಮುಳುಗಲೇಬೇಕು, ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಶಾಲೆಯ ಘನ ಅಧ್ಯಕ್ಷ ಸ್ಥಾನ ವಹಿಸಿದ ಶ್ರೀ R.M. ಪಾಟೀಲ್ ಗುರುಗಳಿಗೂ ತುಂಬ ಧನ್ಯವಾದಗಳು. ಅದೇ ರೀತಿ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಮತಿ S.R. ಪಾಟೀಲ್ ಗುರುಮಾತೆಯವರು ತುಂಬ ಧನ್ಯವಾದಗಳು. ಅದೇ ರೀತಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ S.M. ಹಾಡ್ಕರ್ ಗುರುಗಳಿಗೂ